ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಹೇಮಾ ಕಿಚನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಕಿಚನಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ನಮ್ಮ ಕಿಚನಲ್ಲಿ ನಾವಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಶ್ರೂಮ್ ಮಂಚೂರಿಯನ್ನು ಮಾಡ್ತಾ ಇದ್ದೀವಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬಂದ್ಬಿಡೋಣ ಬನ್ನಿ. ಸೊ ಮೊದಲಿಂದಾಗಿ 1 ಬೌಲ್ ಕಾರ್ನ್ಫ್ಲೋರ್, 1 ಬೌಲ್ ಮೈದಾ, 200 ಗ್ರಾಮ್ ಮಶ್ರೂಮ್, ಟೊಮೊಟೊ ಕೆಚಪ್, Szechuan sauce, soya sauce, ನೀರುಳ್ಳಿ, ಕೊರಿಯಂಡರ್, ಕ್ಯಾಪ್ಸಿಕಮ್, ಜಿಂಜರ್, ಗಾರ್ಲಿಕ್ ಮತ್ತು ಸಾಲ್ಟ್. ಸೊ ಇಂಗ್ರೀಡಿಯೆಂಟ್ಸ್ ಆಯ್ತಲ್ಲ, ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಮೊದಲಿಂದಾಗಿ ಒಂದು ದೊಡ್ಡ ಬೌಲಿಗೆ ಕಾರ್ನ್ ಸ್ಟಾರ್ಚ್ನ 4 ಸ್ಪೂನ್ನ ಹಾಕಬೇಕು. ಅದಾದಮೇಲೆ 2 ಸ್ಪೂನು ಮೈದಾ ಹಿಟ್ಟು ಹಾಕ್ಕೋಬೇಕು. ಸೊ ಇದಾದಮೇಲೆ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದಾದಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂತ ಒಂದು ಥಿಕ್ ಕನ್ಸಿಸ್ಟೆನ್ಸಿನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕಿದು. ಸೊ ಇದಾದಮೇಲೆ ಇದಕ್ಕೆ ಈ 200 ಗ್ರಾಮ್ ಮಶ್ರೂಮ್ ಇದೆಯಲ್ಲ, ಇದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಕೊಳ್ಬೇಕು. ಸೊ ಇದಾದಮೇಲೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಇದನ್ನು ಕಾಯಕ್ಕೆ ಇಟ್ಕೋಬೇಕು. ಸೊ ಎಣ್ಣೆ ಕಾದಾದ್ಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಮಶ್ರೂಮ್ ಏನಿತ್ತಲ್ಲ ಅದನ್ನು ಕಡಾಯಿಗೆ ಹಾಕ್ಕೋಬೇಕು. ಸೊ ಒಂದೊಂದಾಗಿ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಕಡಾಯಿಗೆ ಒಂದೊಂದೇ ಮಶ್ರೂಮ್ನ. ಸೊ ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ನೀವು ನೋಡಿ, ಕ್ರಿಸ್ಪಿ ಬರಬೇಕು, ಫುಲ್ ಗೋಲ್ಡನ್ ಬ್ರೌನ್ ಆಗಬೇಕು. ಸೊ ಈ ಥರ ಫ್ರೈ ಮಾಡಿಕೊಂಡು ಕಡಾಯಿಂದ ತೆಗೀರಿ. ಸೊ ಇದಾದಮೇಲೆ ಇನ್ನೊಂದು ಕಡಾಯಿಗೆ ಒಂದು 2 ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಸೊ ಇದಾದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಸೊ ಕ್ಯಾಪ್ಸಿಕಮ್ ಹಾಕ್ಕೊಂಡು ಮತ್ತೆ ಬಾಡಿಸ್ಕೋಬೇಕು. ಇದಾದಮೇಲೆ ನಾನು ಸ್ವಲ್ಪ ಟೊಮೆಟೊ ಕೆಚಪ್, ಸ್ವಲ್ಪ ಸೆಜ್ವಾನ್ ಸಾಸ್ ಮತ್ತು ಸ್ವಲ್ಪ ಸೋಯಾ ಸಾಸನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಬೌಲಿಗೆ ಒಂದು 2 ರಿಂದ 3 ಸ್ಪೂನ್ ಕಾರ್ನ್ಫ್ಲೋರ್ ಹಿಟ್ಟು ಹಾಕಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮತ್ತೆ ಅದಕ್ಕೆ ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ ಕಾರ್ನ್ಫ್ಲೋರಿಂದು. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ. ಅದಾದಮೇಲೆ ನೀವು ಏನು ಫ್ರೈ ಮಾಡ್ಕೊಂಡಿದ್ದೀರಲ್ಲ ಮಶ್ರೂಮ್ನ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಕೊರಿಯಂಡರ್ನ ಮೇಲ್ಗಡೆ ಉದುರಿಸಿದ್ರೆ ಆಗೋಯಿತು. ನೋಡಿ, ಹೀಗೆ ಮಾಡೋದು ಮಶ್ರೂಮ್ ಮಂಚೂರಿಯನ್ನ. ಸೊ ರೆಸ್ಟೋರೆಂಟ್ ಸ್ಟೈಲಲ್ಲೇ ತುಂಬ ಚೆನ್ನಾಗಿ ಬಂತು. ನೀವು ಕೂಡ ಟ್ರೈ ಮಾಡಿ, ಕಮೆಂಟ್